ಎನ್ನ ಬಿಟ್ಟುಕೊಂಡ ಏಳರನ್ನು ಹತ್ತಿರ ಬಂದೆ ಮರಣ ತೋರಿಸಿದ ಏನು ಬಿಡುವಲ್ಲೇ ಮರಣಗೊಳಿಸಿದ ಹಿರಿಯ ಬಿಡುವಲ್ಲೇ ರಕ್ತಕೋನ ಮಾಡಬೇಕಲ್ಲೇ ರಕ್ತಕೋನ ಮಾಡಬೇಕಲ್ಲೇ ಭಕ್ತಿದವನ ಮೆಚ್ಚಿಕೊಳ್ಳುವ ಅವನು ಮೆಚ್ಚಿಕೊಳ್ಳುವ ಭಕ್ತಿದವನ ಮೆಚ್ಚಿಕೊಳ್ಳುವ ಅವನು ಮೆಚ್ಚಿಕೊಳ್ಳುವ ಕೆಲವೊಂದು ಭಕ್ತಿದವನ ಮೆಚ್ಚಿಕೊಳ್ಳುವೆ ಕೆಲವು ಭಕ್ತಿಕೊಳ್ಳುವೆ ಭಕ್ತಿದವನ ಭಕ್ತಿಕೊಳ್ಳುವೆ ಕೆಲವು ಭಕ್ತಿಕೊಳ್ಳುವೆ ಮರಣಗೊಳಿಸಿದ ಏಳು ಬಿಡುವಲ್ಲೇ ಹಣದ ರಕ್ತಪಾನ ಮಾಡಬಿಡುವಲ್ಲೇ ರಕ್ತಪಾನ ಮಾಡಬಿಡುವಲ್ಲೇ ಅಣ್ಣ ಧರ್ಮನಂದನ ಸಮಸ್ತ ಲೋಕಗಳೊಂದಿಗೆ ಪ್ರತಿ ಉತ್ತರವಾಗಿ ಉಳಿದೊಂದು ಭಾಷೆ ಆ ವಂಚಕರ ಸಮಸ್ಯೆ ಮಾತುಗಳನ್ನು ಈ ನನ್ನ ಸ್ಥೈರ್ಯವು ಸತ್ತ ಪರಿಸ್ಥಿತಿ ಸವಾಲಾಗಿ ನಿಂತಿದ್ದಿ ಅವರಂತ ಬಲವಂತರಾದ ನಿಜವಾಗಿದ್ರೆ ರಣರಂಗದಲ್ಲಿ ಪಣಕಟ್ಟಿನಲ್ಲಿ ಕೋಟ್ಯಾಧಿಕಾರಿಯಾಗಿ ಬಂದು ಸಾಟಿ ಇಲ್ಲದೆ ರಕ್ತವನ್ನೇ ಎರಿಸಿಬಿಡಲು ಆದ್ದರಿಂದ ಏಟಾಗಬೇಕೆಂದು ನನ್ನ ವಿಚಾರಣ ಏದು ಸತ್ಯ. ಭೀಮಸೇನ, ದುಡುಕಬೇಡ, ಶಾಂತನಾಗು. ನಿನ್ನ ಹೃದಯದಲ್ಲಿ ಆಗುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಮುಂದೆ ನಡೆಯುವ ಮಹಾಯುದ್ಧಕ್ಕೆ ನಮ್ಮ ಪಕ್ಷವನ್ನು ವಹಿಸುವನೆಂದು ಶ್ರೀಕೃಷ್ಣ ಪರಮಾತ್ಮನು ಅಭಯ ಕೊಟ್ಟಿರುವನು. ಇನ್ನೇನು ಅರ್ಜುನ ಜೊತೆಯಲ್ಲಿ ಪರಮಾತ್ಮನು ಬರುವ ವೇಳೆ ಆಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗು. ಅಲಂಕರಿಸು ಕೂರ್ಮಾ
ಅಣ್ಣ, ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಿ ಪರಮಾತ್ಮ. ಮಂಗಳವಾಗಲಿ ಸಹೋದರಿ. ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿದೆ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆ ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವದೇವ. ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದಲ್ಲವೇ ದೇವ. ಧರ್ಮನಂದನ, ಪರಮಾತ್ಮ, ನನ್ನೆಂದೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ. ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಏನು ಪ್ರಯೋಜನ? ಕುಬೇರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ
ಕೃಷ್ಣ ಪರಮಾತ್ಮ, ಇಷ್ಟೊಂದು ಅನರ್ಥವು ನಡೆಯಕೂಡದೆಂದೇ ನನ್ನ ಭಾವನೆ. ಸಕಲ ಬಂಧು ಬಾಂಧವ ಪ್ರಜಾ ಕೋಟಿಯನ್ನು ಎಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾದೇಶ್ವರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಆ ದಾವಜಲದಿಂದ ತೊಳೆದು ಪವಿತ್ರಗೊಳಿಸಲು ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವ ಮುಕುಂದ. ಸತ್ಪುರುಷರ ಹೃದಯ ಮಂದಿರದಲ್ಲಿ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದೆ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾಗಿದೆ. ಆದರೆ ಅದಕ್ಕೆ ಈ ನಿನ್ನ ಸಹೋದರರ ಅಭಿಮತ ನಮ್ಮ ಅಭಿಮತ ಒಂದು ಬಗ್ಗೆ ಕೌರವನು ಸಂಧಿರವರು ನಮ್ಮ ಅಭಿಮತ ಹತ್ತು ಜನ ಗಡ್ಡು ತರವನ್ನು ಕಟ್ಟು ಗುರುವಾರ ಕೊಟ್ಟಂತೆ ಭದ್ರವಾಗಿ ಬಳಸಿದ ಅದನ್ನು ಭೇದಿಸಿ ಮುಂದನ್ನು ಕಣ ಹತ್ತು ಜನ ಧರ್ಮಪಾಶವು ನಮ್ಮ ಚಚ ಸುಡಬೇಕು ಈ ನಮ್ಮ ಹೇಳಿ ಜನ್ಮವನ್ನು. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಹಗಲದ ಮಾತುಗಳನ್ನು ಬಯಸಿ ಸಜೀವವಾಗಿ ನಮಗೆ ಹೇಗಿಕೊಳ್ಳುತ್ತಿರುವೆ. ಆಗಿನಿಂದ ಅಪಮಾನ ಅಪಜಯ ಅವಿಷ್ಟ ದೈವಷ್ಟಗಳಾಗಿರುವವು. ಅದನ್ನು ಬೇರಿಸಿ ಮುಂದೆ ನುಗ್ಗುವುದೆಂದರೆ ಅಗ್ರಜನ ಮಮಕಾರ ಪಟ್ಟು ನಮ್ಮನ್ನು ಮುಂಬರುವ ಬಿಡುತ್ತಲ್ಲ. ಛೇ, ನಮ್ಮ ಈ ಜನ್ಮಕ್ಕೆ ಧಿಕ್ಕಾರ. ಓಹೋ ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರೆ? ತಂಗಿ ತ್ರಿಪದ ನರೇಂದ್ರ ನಂದಿನಿ, ಏಕಮ್ಮ ಮುಖಕ್ಕೆನ್ನಲಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೆ? ಮಾಡಬೇಕಾದ ಅಪಮಾನದ ಕಡೆ ಲೇಷ ಮಾತ್ರವೋ ಗಮನ ಕಡದೆ ಭಾರಿ ಭಾರಿಗೂ ಸಂಧಿಯಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಸಮ್ಮತವನ್ನು ಹೀಗೆ ಹೇಳಲಿ. ಜನ
ತೋರದಿಯೇ ಕೃಷ್ಣ ಧರ್ಮರಾಯ ಧರ್ಮವೆಂದು ಹಗಲಿರುಳು ಅಂಬಲಿಸುತ್ತ
ಜೋಜಿನ ವ್ಯಾಮೋಹವು ತಲೆಗೇರಿ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮ ಪ್ರಭು ಇವರ ಅಭಿಪ್ರಾಯ ಧರ್ಮ ಸಮ್ಮತ ಓಹೋ ಭೀಮಸೇನ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಬಕನನ್ನು ಕೊಂದ ಈ ಈ ಗದಾದಂಡವನ್ನು ಬಿಸಾಡಿ ಕೈಯಲ್ಲಿ ಸಾಕು ಮಾಡಿ. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಧನಂಜಯ, ಈ ದಶನಾಮಧೀಯ ನಿನಗೇಕೆ ಬೇಕು? ಈ ಗಾಂಡಿಗೆವನ್ನು ಬಿಸಾಡಿ ಕೈಗೆ ನಿಮ್ಮಯ ಬಾಳೆ ಕತೆ ಶಾಸನ ಹೀರೆಯವಾದ ಶಾಸನ ಹೀರೆಯವಾದ ಮಾಡಿದ ಹಿಂದೆ ನೀವು ಮಾಡಿದ ಶಪಥವೂ ನೆನಪಲ್ಲಿರುವುದೇ? ಅಯ್ಯೋ ಪಾಪ, ಮಾಡಿದ ಓಹೋ ಧನಂಜಯ, ಗಾಂಡೀವಿ, ಬೀಭತ್ಸು, ಶ್ವೇತವಾಹನ
ಮರೆತಿಲ್ಲವಲ್ಲವೇ? ಮರಿತಿರೇ? ಮಾಡಿದ ಬಂಧವ ಮರೆತಿಹರೆ ನೀವು, ಮಾಡಿದ ಬಂಧವ ಮರೆತಿಹರೆ ನೀವು. ಮಾಡಿದ ಬಂಧವ ಮರೆತಿಹರೆ ನೀವು, ಮಾಡಿದ ಬಂಧವ ಮರೆತಿಹರೆ ನೀವು, ಮಾಡಿದ ಬಂಧವ ಮರೆತಿಹರೆ ನೀವು. ನಿಮ್ಮಯ ಭಾರತಕ್ಕೆ, ನಿಮ್ಮಯ ಭಾರತಕ್ಕೆ, ನಿಮ್ಮಯ ಭಾರತಕ್ಕೆ. ಅಣ್ಣ, ಇವರ್ಯಾರು ನನ್ನ ಪತಿಗಳಲ್ಲ ಅಣ್ಣ, ಇವರ್ಯಾರು ನನ್ನ ಪತಿಗಳಲ್ಲ. ಈ ಪಾಂಚಾಲ್ಯ ಪಾಲಿನ ಮೃತ್ಯು ಸ್ವರೂಪಿಗಳಲ್ಲ, ಮೃತ್ಯು ಸ್ವರೂಪಿಗಳು. ಅಣ್ಣ, ಸಹೋದರಿ, ನನ್ನ ಪ್ರತಿಜ್ಞೆಯು ನೆರವೇರಬೇಕಾದರೆ ನಾನು ರಣರಂಗಕ್ಕೆ ಪ್ರವೇಶಿಸಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡನು. ಇಲ್ಲವೆಂದರೆ ಅಗ್ನಿ ಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗೆ ಆಹುತಿಯಾಗುವೆನು. ಅಗ್ನಿಗೆ ಆಹುತಿಯಾಗುವೆ. ಈಗ ಚೆನ್ನಾಯಿತು. ಸಹಜ ಇವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನು ಏನು ಮಾಡಲಿಲ್ಲ. ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈ ದ್ರೌಪದಿಯ ಅಭಿಪ್ರಾಯವು ಹೀಗಾಯ್ತಲ್ಲ ಎಂದು ಕೇಳಿದೆ ನಾನು. ಇವಳು ಹೇಳಿದ್ದು ನೀನು ಕೇಳಿದಲ್ಲ, ಅಷ್ಟೇ ಸಾಕು. ಏಕೆ ನೀನು ಕೇಳಲಿಲ್ಲವೇ? ನಾನು ಕೇಳಿ ಆಗ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲ. ಇನ್ನ ಓದು ನಾಳೆ ಪಟ್ಟುಗಳಲ್ಲವೇ ಬಯಸು ಇದಕ್ಕೂ ಭೀಮಸೇನಿಗೂ ಯಾವ ಸಂಬಂಧವಿಲ್ಲ ಕೃಷ್ಣ. ಸಂಬಂಧವಿಲ್ಲ? ಒಬ್ಬ ಸಂಬಂಧವಿಲ್ಲದೆ ಅಂದು ಆ ಕುರುಸಭೆಯಲ್ಲಿ ಬಣ್ಣ ವಿಶ್ವಾಸನ ಗುಂಡಿಗೆಯ ಬಿಸಿರತ್ತದಿ ಮಡವಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆನುತ ಜನಗದ ದಂಡದು ಆ ನುಡಿದು ಭಾವ ಕೃಷ್ಣ ಮರೆತೆಯೋ ಮರೆತು ಸುಖಲಿದ್ದೆಯೇ ಹಿಡಿಂಬ ಮನೋಹರ ಈ ನಿನ್ನ ಕಣ್ಣಲ್ಲಿ ಆ ಹರಿಹರ ಎಂದರ ಕಣ್ಣಲ್ಲಿ ಜಗಸತ್ಯಂಗುಡಿ ಸಂಭವವನ್ನು ಧರಿಸಿ ಕಲೆಕ್ಕೆ ಸಮುದ್ರ ಹೇಳಬೇಡ ಪುಸ್ತಕ ಕೀಟಗಳ ಬಲ
ಕಣ್ಣೀರು ಕರೆದ್ರಲ್ಲವೇ ಈ ನಿನ್ನ ಕಣ್ಣೀರು ಬದಲಾಗಿ ಹಾಗೆ ಕಣ್ಣಲ್ಲಿ ಕಾಲನೆ ಕಂಬಲಾಗಿನಲ್ಲಿ ಸಮುದ್ರ ದುರ್ಯೋಧನ ದುಶ್ಯಾಸನ ಬೆತ್ತ ಕೀಟಗಳ ಬಗೆದುದರ ದುರ್ಯೋಧನ ತೊಡೆಯ ಎಚ್ಚರಿಸಿದ್ರಿ ಕಟ್ಟಿಸಿರಿ ನಿನ್ನ ಮಿಡಿಯ ಹೊಡೆದ ರಥಯ ನರಕ ಮರ್ದನ ಕೇಳ ಅಭಿಮತವ ಪ್ರಭು ಹೌದು ಜನಾರ್ದನ ವಿಷ ಸ್ವಲ್ಪಕ್ಕೆ